ಭವಾಯನಸ್ತ್ವಂ ಭವ ವಿಶ್ವಭಾವನ ತ್ವಮೇವ ಮಾತಾತ್ಮಸುಹೃತ್ಪತಿಃ ಪಿತಾ ತ್ವಂ ಸದ್ಗುರುರ್ನಃ ಪರಮಂ ಚ ದೈವತಂ ಯಸ್ಯಾನುವೃತ್ಯ ಕೃತಿನೋ ಬಭೂವಿಮಾಂ ಶ್ರೀರತ್ನರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರಿಯಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುತ್ಯುರುಧೇಹ ಗೀತಃ ಸಂಸಾರ ಆಧಾವತಿಕಾರತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಯಸ್ಯಾತ್ಮಯೋಗರಚಿತಂ ನ ವಿರಿಂಚ ರುದ್ರಾದಯಃ ಸುಮತಯಃ ಪತಯೋ ಗಿರಾಂ ಯೇ ತ್ವನ್ಮಾಯಯಾ ವಿಹತದೃಷ್ಟಯ ಏತದಂಜಃ ಕಿಂ ತಸ್ಯ ತೇ ವಯಮಸನ್ಮತಯೋ ಗೃಣೀಮ. ಶ್ರೀ ಗುರುಭ್ಯೋ ನಮಃ. ಮಾಘ ಶುಕ್ಲ ಪಕ್ಷದ ಏಕಾದಶಿಯ ಈ ದಿನ ಭಾಗವತದ 1ನೇ ಸ್ಕಂದದ 10ನೇ ಅಧ್ಯಾಯದ 44ನೆಯ ಶ್ಲೋಕದೊಂದಿಗೆ ನಮ್ಮ ಶ್ರವಣ ಪ್ರಾರಂಭ ಕಾಣಬೇಕು. ಕೃಷ್ಣ ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದ. ದ್ವಾರಕಾದ ನಿವಾಸಿಗಳು ಆತನನ್ನು ಸಂಭ್ರಮದಿಂದ ಎದುರುಗೊಂಡರು. ಅವರು ಹೀಗೆ ಅವನನ್ನು ಸ್ತುತಿಸಿದ್ರು ಕೂಡ. ತಂದೆ ಬಂದಾಗ ಮಕ್ಕಳಿಗೆ ಎಷ್ಟು ಸಂಭ್ರಮ ಆಗ್ತದೋ ಹಾಗೆ ಅವರಿಗೆ ಸಂಭ್ರಮ ಆಗಿತ್ತು. ನತಾಸ್ಮತೆ ನಾಥ ಸದಾಂಗ್ರಿ ಪಂಕಜಂ ಅಂತ 43ನೇ ಶ್ಲೋಕದಿಂದ ಅವರ ಸ್ತೋತ್ರ ಪ್ರಾರಂಭ ಕಂಡಿತ್ತು. ಅದರಲ್ಲಿದು 44ನೇ ಶ್ಲೋಕ. ಭಾಗವತದ ಶ್ರವಣ ಮಾಡುವಾಗ ವಿಜಯಧ್ವಜರು ಯಾದವಾರ್ಯರು ಏನು ಹೇಳ್ತಿದ್ದಾರೆ ಅದನ್ನು ನೋಡ್ತಿದ್ದೇವೆ. ಶ್ರೀಧರರು, ವೀರರಾಘವರು, ರಾಧಾಕೃಷ್ಣರು ಮೊದಲಾದ ವ್ಯಾಖ್ಯಾನಗಳನ್ನು ಕೂಡ ನೋಡ್ತಾ ಇದ್ದೇವೆ. ಎಲ್ಲಿ ವಿಷ್ಣುತೀರ್ಥರು, ಅವಧೂತ ಶಿರೋಮಣಿಗಳು ಆ ಒಂದು ನಿರ್ದಿಷ್ಟವಾದ ಭಾಗವತ ಶ್ಲೋಕವನ್ನು ಭಾಗವತ ಸಾರೋದ್ಧಾರದಲ್ಲಿ ಕೂಡ ಹೇಳಿರ್ತಾರೆ, ಆ ಶ್ಲೋಕ ನಮ್ಮ ಈ ಶ್ರವಣದ ಅನುಕ್ರಮದಲ್ಲಿ ಬಂದಾಗ ಆ ಭಾಗವತ ಸಾರೋದ್ಧಾರವನ್ನು ಕೂಡ ನೋಡ್ತಿರ್ತೇವೆ. ವಿಜಯಧ್ವಜರು, ಯಾದವಾರ್ಯರು ಮಾಡಿದ ವ್ಯಾಖ್ಯಾನಗಳಿಗಿಂತ ಕೆಲವೊಂದು ಬಾರಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ತೋರಿಸಿದ ವ್ಯಾಖ್ಯಾನಕ್ಕಿಂತ, ಪ್ರಸಂಗಕ್ಕಿಂತ ಭಿನ್ನವಾದ ವ್ಯಾಖ್ಯಾನ ವಿಷ್ಣು ತೀರ್ಥರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಅದಕ್ಕೆ ಕಾರಣ ಇಷ್ಟೇ. ಆಚಾರ್ಯರು ಮತ್ತು ಅದನ್ನು ಅನುಸರಿಸಿ ವ್ಯಾಖ್ಯಾನ ಮಾಡಿದ ವಿಜಯಧ್ವಜರು, ಯಾದವಾರ್ಯರು ಭಾಗವತದ ಕಥೆಗೆ ಅನುಗುಣವಾಗಿ ಆ ಶ್ಲೋಕವನ್ನು ವ್ಯಾಖ್ಯಾನಿಸಿರ್ತಾರೆ. ವಿಷ್ಣು ತೀರ್ಥರು ತಮ್ಮ ಭಾಗವತದ ಅಧ್ಯಯನದಲ್ಲಿ, ತಮ್ಮ ಜೀವಮಾನದಲ್ಲಿ ಕಂಡುಕೊಂಡಂತೆ ಭಾಗವತವನ್ನೇನು ಪ್ರಕರಣಗಳಿಗೆ ಅನುಸಾರವಾಗಿ ವಿಭಾಗ ಮಾಡಿದ್ದಾರೆ, ಆ ಪ್ರಕರಣಕ್ಕನುಸಾರವಾಗಿ ಅದನ್ನು ವ್ಯಾಖ್ಯಾನ ಮಾಡಿರ್ತಾರೆ. ಆದ್ದರಿಂದ ಆ ಭಾಗವತಕ್ಕೆ ವಿಷ್ಣು ತೀರ್ಥರು ಮಾಡಿದ ವ್ಯಾಖ್ಯಾನವನ್ನು ಕೂಡ ಆ ಸಂದರ್ಭದಲ್ಲಿ ನಾವು ನೋಡಬೇಕು. ಅದರಂತೆ ಈಗ ಬರ್ತಿರುವ 44ನೇ ಶ್ಲೋಕ ಏನಿದೆ, ಇದು 1ನೇ ಸ್ಕಂದದ 10ನೇ ಅಧ್ಯಾಯದ 44ನೇ ಶ್ಲೋಕ. ಇದು ಅಧ್ಯಾತ್ಮ ಪ್ರಕರಣದಲ್ಲಿ ವಿಷ್ಣು ತೀರ್ಥರು ಕೂಡ ವ್ಯಾಖ್ಯಾನಿಸಿರುವಂಥ ಶ್ಲೋಕ. ಅದನ್ನು ನಾವೀಗ ನೋಡಬೇಕು. ನೀನು ಜಗತ್ತನ್ನು ಹುಟ್ಟಿಸಿದ ತಂದೆ, ನಮಗೆ ಜ್ಞಾನ, ಭಕ್ತಿ ಇತ್ಯಾದಿ ಸಂಪತ್ತನ್ನು ಕೊಡುವಂಥವನು. ನಮಗೆ ತಂದೆ, ತಾಯಿ, ಬಂಧು, ಮಿತ್ರ ಎಲ್ಲವೂ ಕೂಡ ನೀನೇ ನಮಗೆ ಒಡೆಯನೂ ಆಗಿದ್ದಿ, ಸದ್ಗುರುವಾಗಿದ್ದಿ, ಪರದೈವ ನೀನಾಗಿದ್ದಿ. ನಿನ್ನನ್ನು ನಾವು ಸೇವಿಸಿದರೆ ಕೃತಿನೋ ಬಭೂವಿಮ, ನಮ್ಮ ಜೀವಮಾನದಲ್ಲಿ ನಾವು ಧನ್ಯರಾದೆವು ಅಂತ ಆ ದ್ವಾರಕಾನಗರದ ನಿವಾಸಿಗಳು ಹೇಳ್ತಿದ್ದಾರೆ. ಕೆಲವು ಮಾತುಗಳು ಆಯಾ ಪ್ರಸಂಗದಲ್ಲಿ ಆಯಾ ಪಾತ್ರಗಳಿಗೆ ಹೊಂದುವಂತೆ ಇರ್ತವೆ. ಆದರೆ ಭಾಗವತದ ಇಂಥ ಕೆಲವು ಮಾತುಗಳು ನಮ್ಮಂಥವರು ಕೂಡ ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಯೋಗ್ಯವಾದಂಥ ಮಾತುಗಳಿರ್ತವೆ. ಜಗತ್ತನ್ನು ಹುಟ್ಟಿಸಿರುವ ತಂದೆ ಹೌದವನು, ಮತ್ತು ಜ್ಞಾನಭಕ್ತಾದಿ ಸಂಪತ್ತನ್ನು ಕೊಡುವಂಥವನು ಅಂತ ಈ ಎಲ್ಲ ಗುಣಗಳು. ನೀನು ನಮಗೆ ಗುರು, ಪರಮದೈವತ ಅಂತೆಲ್ಲ ಅವನನ್ನು ಸ್ತುತಿಸಿದ್ದೇನಿದೆ, ಇದು ನಮಗೂ ಕೂಡ ಹೊಂದುವಂಥ ಮಾತೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮಃ ಅಸ್ತಿ ಅಭ್ಯಧಿಕ ಕುತೋನ್ಯ ಲೋಕತ್ರಯೇಪಿ ಅಪ್ರತಿಮ ಪ್ರಭಾವ ಅಂತ ಗೀತಾದಲ್ಲಿ
ಪಿತಾಸೆ ಲೋಕಸ್ಯ ಚರಾಚರಸ್ಯ, ಚರಾಚರಾತ್ಮಕವಾದ ಈ ಜಗತ್ತಿಗೆ ನೀನು ತಂದೆ. ತ್ವಮಸ್ಯ ಪೂಜ್ಯ, ನೀನು ಈ ಜಗತ್ತಿಗೆ ನೀನು ಪೂಜ್ಯನಾಗಿದ್ದೆ. ಗುರುಹು, ಜ್ಞಾನೋಪದೇಶಕನೂ ಆಗಿದ್ದೆ. ಗರೀಯಾನ್, ಎಲ್ಲ ದೃಷ್ಟಿಯಿಂದಲೂ ಶ್ರೇಷ್ಠನಾಗಿದ್ದೆ. ನಿನಗೆ ಸಮಾನರು ಯಾರಿಲ್ಲ. ಹೀಗಿರುವಾಗ ನಿನಗಿಂತ ಹಿರಿಯರು ಯಾರಿರ್ತಾರೆ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಅರ್ಜುನನ್ನು ಸ್ತೋತ್ರ ಮಾಡ್ತಾನೆ. ಭಾಗವತದ ತಾತ್ಪರ್ಯದಲ್ಲಿ ಪ್ರಾಯ 11ನೇ ಸ್ಕಂದದಲ್ಲಿ ಆಚಾರ್ಯ ಹೇಳುವಂತೆ ಪತಿತ್ವೇನ ಶ್ರೇಯೋಪಾಸ್ಯ, ಲಕ್ಷ್ಮೀದೇವಿ ಆತನನ್ನು ಗಂಡ ಅಂತ ಉಪಾಸನೆ ಮಾಡಬೇಕು. ಬ್ರಹ್ಮಣಾಮೇ ಪಿತೇತಿಹ, ಚತುರ್ಮುಖ ಬ್ರಹ್ಮ ಪರಮಾತ್ಮನನ್ನು ತನ್ನ ತಂದೆ ಅಂತ ಉಪಾಸನೆ ಮಾಡಬೇಕು. ಪಿತಾಮಹತೆಯ ಅನ್ಯೇಷಾಂ, ಉಳಿದ ಅನೇಕ ಜನ ದೇವತೆಗಳು ಆತನನ್ನು ತಮ್ಮ ಅಜ್ಜ ಅಂತ ಉಪಾಸನೆ ಮಾಡಬೇಕು. ಶುಶುರತ್ವೇನ, ಉಳಿದ ದೇವತಾ ಸ್ತ್ರೀಯರು ಅನೇಕ ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಮಾವ ಅಂತ ಉಪಾಸನೆ ಮಾಡ್ತಾರೆ. ಭಗವಂತನಿಗೆ ಹೀಗೆ, ಭಗವಂತನಿಗೂ ಆ ದೇವತಾ ಸ್ತ್ರೀಯರಿಗೂ ಹಾಗೆಲ್ಲ ಅನೇಕ ಥರದ ಸಂಬಂಧಗಳಿವೆ. ನಾವೇನು ಉಪಾಸನೆ ಮಾಡಬೇಕು? ಸರ್ವಜನರಿಗೂ ಉಪಾಸನೆ ಮಾಡಲಿಕ್ಕೆ ಬೇಕಾದಂಥ 2 ಗುಣಗಳು, ಅದನ್ನು ಆ ಸಂಬಂಧವನ್ನು 2 ಗುಣಗಳು ಅಥವಾ 2 ಸಂಬಂಧಗಳನ್ನು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಮೂಲಭೂತ ಗುರು ಸರ್ವಜನಾನ ಪುರುಷೋತ್ತಮ, ಪುರುಷೋತ್ತಮನಾದ ಈ ಭಗವಂತ ಎಲ್ಲ ಜನರಿಗೂ, ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ ಅವರಿಂದ ಪ್ರಾರಂಭಿಸಿ ನಮ್ಮಂಥವ್ರು ಎಲ್ಲಿಗೂ ಕೂಡ ಮೂಲಭೂತ ಗುರುವಾಗಿದ್ದಾನೆ. ಪ್ರಪಿತಾಮಹೋಮೇ ಭಗವಾನ್ ಇತಿ ಸರ್ವಜನಸ್ಯತು, ಅಲ್ಲೇ ಬಂದಿರುವಂಥ ಮತ್ತೊಂದು ಮಾತು. ತಂದೆ ಅಂತ ನಾವು ಹೇಳ್ಬೋದು, ಆದರೆ ಅಜ್ಜ ಅಂತ ಹೇಳುವುದು ಪ್ರಪಿತಾಮಹ, ಅಜ್ಜ ಮುತ್ತಜ್ಜ ಗಿರಿಯಜ್ಜ ಅಂತ ಹೀಗೆ ಭಗವಂತನನ್ನು ಉಪಾಸನೆ ಮಾಡೋದು ಎಲ್ಲಿಗೂ ಹೊಂದುತ್ತದೆ. ಭಗವಂತನನ್ನು ಗಂಡ ಅಂತ ಉಪಾಸನೆ ಮಾಡಲಿಕ್ಕೆ, ಪ್ರಿಯಕರ ಅಂತ ಉಪಾಸನೆ ಮಾಡಲಿಕ್ಕೆ ಯೋಗ್ಯರಾದ ಕೆಲವೇ ಜನ ಅಪ್ಸರ ಸ್ತ್ರೀಯರಿದ್ದಾರೆ. ಎಲ್ಲ ಅಪ್ಸರ ಸ್ತ್ರೀಯರಿಗೂ ಆ ಅವಕಾಶವೂ ಇಲ್ಲ. ಊರ್ವಶಿ ಮೊದಲಾದವರಿಗೂ ಆ ಅವಕಾಶ ಇಲ್ಲ. ಕೆಲವೇ ಜನ ಅಪ್ಸರ ಸ್ತ್ರೀಯರಿದ್ದಾರೆ. ಆದ್ದರಿಂದ ಭಗವಂತನ ಪತಿ ಅಂತ ಉಪಾಸನೆ ಮಾಡುವುದು ಕೂಡ ಎಲ್ರಿಗೂ ಯೋಗ್ಯ ಅಲ್ಲ. ಆದರೆ ಗುರು, ಅಜ್ಜ ಅಂತ ಮಾತ್ರ ಎಲ್ಲರೂ ಉಪಾಸನೆ ಮಾಡಬಹುದು. ಈ ಶ್ಲೋಕನ ಹಾಗೆ ಅನೇಕ ಥರದ ನಾವು ತಿಳ್ಕೋಬಹುದು. ಭಾಗವತದಲ್ಲಿ ಮತ್ತೊಂದು ಕಡೆ 10ನೇ ಸ್ಕಂದದಲ್ಲಿದೆ, ನ ಮಾತಾ ನ ಪಿತಾ ತಸ್ಯ ನ ಭಾರ್ಯಾ ನ ಸುತಾದಯ ಸರ್ವೇಷಾಂ ಆತ್ಮದೋಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ಪ್ರಾಯ ಒಂದೇ ಶ್ಲೋಕ ಅಲ್ಲ ಇದು, 2 ಬೇರೆ ಬೇರೆ ಕಡೆ ಬಂದಿರುವ ಭಾಗಗಳು. ನ ಮಾತಾ ನ ಪಿತಾ ತಸ್ಯ, ಅವನಿಗೆ ನಮಗೆ ಯಾವ ಅರ್ಥದಲ್ಲಿ ತಂದೆ ತಾಯಂದಿರಿದ್ದಾರೆ ಆ ಅರ್ಥದಲ್ಲಿ ಅವನಿಗೆ ತಂದೆ ತಾಯಂದಿರಿಲ್ಲ. ನ ಭಾರ್ಯ, ನಮಗೆ ಹೆಂಡತಿ ಯಾವ ಅರ್ಥದಲ್ಲಿ ಹೆಂಡತಿಯೋ, ನಮ್ಮ ಗಂಡ ನಮ್ಗೆ ಯಾವ ಅರ್ಥದಲ್ಲಿ ಗಂಡನೋ ಆ ಅರ್ಥದಲ್ಲಿ ಅವನಿಗೆ ಹೆಂಡತಿಯೂ ಇಲ್ಲ, ಗಂಡನೂ ಇಲ್ಲ. ನ ಭಾರ್ಯ ನ ಸುತಾದಯ, ಮಕ್ಕಳೂ ಇಲ್ಲ, ಆ ಅರ್ಥದಲ್ಲಿ ಮಕ್ಕಳೂ ಇಲ್ಲ. ಆದರೆ ಸರ್ವೇಷಾಂ ಆತ್ಮಜೋ ಹ್ಯಾತ್ಮ, ಎಲ್ರಿಗೂ ಅವನು ಸ್ವಾಮಿ, ಹಾಗೆ ಎಲ್ರಿಗೂ ಮಗನೂ ಹೌದು ಒಂದರ್ಥ, ವಿಶಾಲ ಅರ್ಥದಲ್ಲಿ. ಸರ್ವೇಷಾಂ ಆತ್ಮಜೋ ಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ, ಮಗ ಅಂತನೂ ಅವನು ಉಪಾಸನೆ ಮಾಡಬಹುದು ಅಂತ ಭಾಗವತ ಹೇಳಿದೆ. ಅದರ ಸಂಕೇತವಾಗಿ ದಿನ ರಾತ್ರಿ ತೊಟ್ಟಿಲಲ್ಲಿ ಹಾಕಿ ಆತನನ್ನು ತೂಗಿರೆ ರಂಗನ ಅಂತ ಎಲ್ಲರೂ ಕೂಡ ತೂಗೋದು. ಹೀಗೆ ಮಗ ಹೌದು, ಅಂತರ್ಯಾಮಿ ಹೌದು, ತಂದೆ ತಾಯಿ ಹೌದು, ಗುರು ಹೌದು, ಮುತ್ತಜ್ಜನೂ ಹೌದು ಅಂತ ವಿಶಿಷ್ಟವಾದ ಸಂಬಂಧಗಳು ಭಕ್ತರಿಗೂ ಆ ಭಗವಂತನಿಗೂ. ಅದನ್ನು ವಿಷ್ಣು ತೀರ್ಥರು ಅದನ್ನು ಯಾವ ಸಂದರ್ಭದಲ್ಲಿ ತೊಗೊಂಡಿದ್ದಾರೆ ಅಂತ ಅನ್ನೋದನ್ನು ಮುಂದೆ ನೋಡೋಣ. ವಿಶ್ವಭಾವನ, ಭಾವನ ಅಂದರೆ ವಿಶ್ವಕ್ಕೆ ಏನೇನು ಆಗಬೇಕೋ ಅದೆಲ್ಲವನ್ನೂ ನೀನು ಮಾಡ್ತೀಯ ಅಂತ ಅರ್ಥ. ನೀನು ನಮ್ಮ ಏಳಿಗೆಯನ್ನು ಮಾಡು, ನಮ್ಮ ಏಳಿಗೆಗೆ ನೀನೇ ಕಾರಣನಾಗಬೇಕು. ಭಾವನ ಅಂದರೆ ಸೃಷ್ಟಿ ಸ್ಥಿತಿಷ್ಠ ಸಂಹಾರೋ ಭಾವನೇತ್ಯಭಿಧೀಯತೆ ಅಂತ ಭಾಗವತ ತಾತ್ಪರ್ಯ. ಇಲ್ಲಿ ಬಂದಿಲ್ಲ, ಬೇರೆ ಕಡೆ ಬಂದಿದೆ. ಸಂಭವೋ ಭಾವನೋ ಭರ್ತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ಹೇಳ್ತಾರೆ. ಭಾವನಾ ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರ, ಈ ಮೂರಕ್ಕೂ ಒಟ್ಟಾರೆ ಭಾವನಾ ಅಂತ ಸ್ತ್ರೀಲಿಂಗದಲ್ಲಿ ಹೇಳ್ತಾರೆ. ತದ್ಯತ್ ಕರೋತಿ ಪುರುಷ, ಯಾವ ಪುರುಷ ಈ ಮೂರನ್ನು ಮಾಡ್ತಾನೋ ಅವನನ್ನು ಭಾವ ಅನ್ಬೇಕು. ಸ ಭಾವ ಇತಿ ಕೀರ್ತ್ಯತೆ ಅಂತ ಭಾಗವತ ತಾತ್ಪರ್ಯ. ಭಾವ ಅಂದರೂ ಅಥವಾ ಭಾವನ ಅಂದರೂ ಒಂದೇ. ಭಾವನಾಂ ಕರೋತಿ ಇತಿ ಭಾವನಃ, ಇವನೇ ಭಾವನ. ಅವನ ಸ್ತ್ರೀ ರೂಪವೇ ಭಾವನಾ, ಅದೂ ಹೌದು. ಈಗ ಅವನು ಭಾವನಾನೂ ಹೌದು, ಭಾವನೂ ಹೌದು. ಪುಲ್ಲಿಂಗದಲ್ಲೂ ಕೂಡ ಮಕ್ಕಳಿಗೆ ಭಾವನಾ ಅಂತ ಹೆಸರಿಟ್ಟರೆ ತಪ್ಪೇನಲ್ಲ. ಸ್ತ್ರೀಯರಿಗಂತೂ ಇಡೋದು ರೂಢಿಯಲ್ಲಿ ಇದ್ದೇ ಇದೆ. ಹೀಗೆ ಭಾವನೂ ಹೌದು, ಭಾವನಾ ಹೌದು, ಭಾವ ಅಂತ ಹೆಸರಿಟ್ಟರೂ ತಪ್ಪಿಲ್ಲ. ಕೇಳಲಿಕ್ಕೆ ನಮಗೆ ಹಿತಕರ ಆಗುವಂತಿದ್ರೆ ಯಾವ ಹೆಸರಾದರೂ ಇಡಬಹುದಷ್ಟೆ. ಹೀಗೆ ಸ ಭಾವ ಇತಿ ಕೀರ್ತಿತಃ, ಅವನನ್ನು ಭಾವ ಅಂತ ಹೇಳ್ತಾರೆ. ಅದಲ್ಲದೆ ಕೇವಲ ಸೃಷ್ಟಿ ಪಾಲನೆ ನಾಶ ಮಾತ್ರ ಅಲ್ಲ, ಒಟ್ಟಾರೆ ಜಗತ್ತಿಗೆ ಆಗಬೇಕಾದ 8 ಏನಿವೆ,
ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿರ್ಜ್ಞಾನಂ ಆವೃತ್ತಿ ಬಂಧ ಮೋಕ್ಷ. ಸಂಸಾರದಲ್ಲಿ ಬಂಧನದಿಂದ ಪ್ರಾರಂಭಿಸಿ ಮುಕ್ತಿಯವರೆಗೆ 8ನ್ನೂ ಅವನು ಮಾಡುವನು ಅಂತಲೇ ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಇಂಥ ನೀನು ನಮಗೆ ಇದೆಲ್ಲವನ್ನೂ ಮಾಡಬೇಕು. ವಿಶ್ವಭಾವನಾಂತಿಗೆ ಅರ್ಥ ಮಾಡಿದಾಗ ಲಕ್ಷ್ಮೀದೇವಿಯನ್ನು ಆರಂಭಿಸಿ ಎಲ್ರಿಗೂ ಯಾರ್ಯಾರಿಗೆ ಏನೇನು ಮಾಡಬೇಕೋ ಅದೆಲ್ಲವನ್ನೂ ಮಾಡ್ತಾನೆ. ನಮ್ಮ ಏಳಿಗೆಗೂ ನೀನೇ ಕಾರಣ ಆಗಬೇಕು. ನೀನೇ ತಾಯಿ, ಆತ್ಮ ಸುಹೃತ್ ಅಂದರೆ ನಮ್ಮ ಜೀವದ ಗೆಳೆಯ, ಪತಿ, ಪಿತ. ಪತಿ ಅಂದರೆ ಇಲ್ಲಿ ಸ್ವಾಮಿ ಅಂತ ಮಾತ್ರ ಅರ್ಥ, ಗಂಡ ಅಂತ ಎಲ್ಲರೂ ಉಪಾಸನೆ ಮಾಡುವಂಗಿಲ್ಲ. ತದನ್ಯಾಸ ಮಹಾನ್ ದೋಷ ಭಗವದ್ಭರ್ತೃತಾ ಸ್ಮೃತವು. ಭಗವದ್ಭರ್ತೃತಾ ಯೋಗ್ಯ ಕಾಶ್ಚಿತ್ ಅಪ್ಸರಸ ಸ್ತ್ರೀಯ. ಭಗವಂತನ ಗಂಡ ಅಂತ ಉಪಾಸನೆ ಮಾಡಲಿಕ್ಕಿರುವ ಅಧಿಕಾರ ಇದ್ದವರು ಕೆಲವೇ ಅಪ್ಸರ ಸ್ತ್ರೀಯರಿದ್ದಾರೆ. ಉಳಿದ ಅಪ್ಸರ ಸ್ತ್ರೀಯರಾಗಲಿ ಮತ್ಯಾವುದೇ ದೇವಸ್ತ್ರೀ, ಋಷಿಸ್ತ್ರೀ, ಪಿತೃಸ್ತ್ರೀ, ರಾಜಸ್ತ್ರೀ ಅಥವಾ ಮನುಷ್ಯ ಸ್ತ್ರೀ ಭಗವಂತನನ್ನು ಭರ್ತ ಅಂತ ಉಪಾಸನೆ ಮಾಡಿದರೆ ಮಹಾನ್ ದೋಷ ಇದೆ. ಹಾಗೆ ಮಾಡೋದು ಯೋಗ್ಯ ಅಲ್ಲ. ತ್ವಂ ಸದ್ಗುರು, ನೀನು ನಮಗೆ ಗುರುವೂ ಹೌದು. ಪರಮಂಚ ದೈವತಂ, ಪರಮ ದೈವತ ಅಂತೂ ಹೌದೇ ಹೌದು. ನಿನ್ನ ಸೇವಾದಿಂದ ನಾವು ಕೃತಕೃತ್ಯರಾಗ್ತೇವೆ. ಸದ್ಗುರು ಅಂದರೆ ಸತ್ ಅಂತ ಇಲ್ಲಿದೆಯಲ್ಲ, ಸತ್ ಅಂದರೆ ನಿರ್ದುಷ್ಟ ಅಂತೇನು ಅರ್ಥ ಇದೆಯಲ್ಲ, ಅದಕ್ಕಾಗಿ ಸದ್ಗುರು ಅಂದರೆ ನಿರ್ದುಷ್ಟ ಗುರು ಅಂತ ಅರ್ಥ ಮಾಡಿದ್ದಾರೆ ವಿಜಯಧ್ವಜರು. ಪರಮಂ ದೈವತಂ ಅಂದರೆ ಇಷ್ಟ ದೇವ ಹೀಗರ್ಥ. ಪತಿ ಅಂದರೆ ಸ್ವಾಮಿ ಅಂತ ಅರ್ಥ. ವಿಶ್ವಭಾವನ ಅಂದರೆ ಸಕಲ ಜಗದ್ ಉತ್ಪಾದಕ ಅಂತ ಯಾದವಾರರು ಹೇಳ್ತಾರೆ. ಭವ ಅಂದರೆ ಭದ್ರ, ನಮಗೆ ಮಂಗಳ ನಿನ್ನಿಂದಲೇ ಆಗಬೇಕು. ಆತ್ಮನಾ ಸುಹೃತ್, ಈ ಆತ್ಮ ಸುಹೃತ್ ಅಂತ ಬಂದಿದೆಯಲ್ಲ, ಆತ್ಮ ಸುಹೃತ್ ಅಂದರೆ ನಾ ಅಸ್ಮತ್ ಪ್ರಯತ್ನೇನ, ಇದು ಯಾದವಾರರು ಹೇಳೋ ಮಾತು. ನಾವೇನು ಮಹಾ ಸಾಧನೆ ಮಾಡಿ ಆ ಭಗವಂತನನ್ನು ಗೆಳೆಯನನ್ನಾಗಿ ಮಾಡ್ಕೊಂಡಿದ್ದೀವಿ? ನಮ್ಮ ಸದ್ಗುಣಗಳಿಗೆ ಒಲಿದು ಏನಾದರೂ ಭಗವಂತ ನಮ್ಮ ಗೆಳೆಯ ಆಗಿದ್ದಾನ? ನಮ್ಮ ಪ್ರಯತ್ನದಿಂದ ಏನಲ್ಲ. ತುಂಬ ಚೆನ್ನಾಗಿದೆ ಅದು ಅನುಸಂಧಾನ ಮಾಡಲಿಕ್ಕೆ. ತನ್ನ ಇಷ್ಟದಿಂದ ಈ ಜೀವ ಸಾತ್ವಿಕ, ನನ್ನ ಭಕ್ತ ಅಂತ ನಮಗವನು ಗೆಳೆಯನಾಗಿದ್ದಾನಷ್ಟೆ. ಆತ್ಮಸುಹೃತ್ ಜೀವದ ಗೆಳೆಯ ಅಂತಲೂ ಒಂದು ಅರ್ಥ ಇದೆ, ಸಹಜವಾದ ಅರ್ಥ. ಆತ್ಮನ ತನ್ನ ಇಷ್ಟದಿಂದ ತನ್ನ ಮರ್ಜಿಯಿಂದ ನಮಗವನು ಗೆಳೆಯನಾದವನು ಅಂತ ಹೀಗೆ ಅರ್ಥ. ಅದು ಕೂಡ ತುಂಬ ಚೆನ್ನಾಗಿದೆ. ಹೌದು, ಅದು ಸರಿಯೇ. ಒಲಿಸಲಾರೆ ಅರ್ಜುನನಂತೆ ಸಖನಾಗಿ, ಅರ್ಜುನನಂತೆ ನಾವೇನು ಸಖರಾಗಿ ಭಗವಂತನ ಒಲಿಸಿದ್ದೀವಿ. ವರಕಪಿಯಂತೆ ಹನುಮಂತನಂತೆ ನಾವೇನು ಅವನನ್ನು ಭಜಿಸಿದ್ದೀವಿ. ಪ್ರಹ್ಲಾದನಂತೆ ಧ್ರುವನಂತೆ ನಾವೇನು ತಪಸ್ ಮಾಡಿದ್ದೀವಿ. ನಮ್ಗೆ ಯಾವ ಸದ್ಗುಣ ನೋಡಿ ಅವನು, ಮಹಾ ಸದ್ಗುಣ ನೋಡಿ ಅವನು ನಮಗೆ ಗೆಳೆಯನಾಗಬೇಕು? ನಮ್ಮ ಪ್ರಯತ್ನ ಏನಿಲ್ಲ ಅದರಲ್ಲೇ. ಹಾಗೆ ನೋಡಿದ್ರೆ ಚತುರ್ಮುಖ ಬ್ರಹ್ಮನ ಪ್ರಯತ್ನದಕ್ಕೂ ಒಲಿದವನು ಅವನಿಗೆ ಗೆಳೆಯಾಗಿರೋದಲ್ಲ, ಎಲ್ರಿಗೂ ಅಷ್ಟೇ. ಆದರೂ ಜ್ಞಾನ, ಆನಂದ ಇತ್ಯಾದಿ ಗುಣಗಳ ದೃಷ್ಟಿಯಿಂದ ಎಲ್ರಿಗೂ ತಾರತಮ್ಯ ಇದೆ. ಇಷ್ಟಾದರೂ ತನ್ನ ಇಚ್ಛೆಯಿಂದ ಅವನು ನಮಗೆ ಗೆಳೆಯನಾಗಿದ್ದಾನಷ್ಟೆ, ಸುಹೃತ್. ಹೌದು, ಇಮೇ ವೈಷ ವೃಣತೆ ತೇನ ಲಭ್ಯ. ಲಕ್ಷ್ಮೀದೇವಿಯನ್ನಾಗಲಿ ಚತುರ್ಮುಖ ಬ್ರಹ್ಮನಾಗಲಿ ನಮ್ಮಂಥವ್ರೆಲ್ಲರನ್ನೂ ಯಾರನ್ನೂ ಆಗಲಿ ನನ್ನವನು ಭಕ್ತ ಅಂತಿಷ್ಟು ಮಾತ್ರ. ಮೂಲಭೂತವಾಗಿ ಈತ ಭಕ್ತ, ಫಂಡಮೆಂಟಲಿ ನನ್ನ ಭಕ್ತ ಅಂತ ಸ್ವೀಕಾರ ಮಾಡಿದಾನಷ್ಟೆ. ಇಷ್ಟರ ಮೇಲೆ ನಾವೇನು ನಮ್ಮ ಮಹಾಪ್ರಯತ್ನದಿಂದ ಅವನನ್ನು ಒಲಿಸಿಕೊಂಡದ್ದಲ್ಲ. ಇದು ಯಾದವಾರರು ಹೇಳುವಂಥ ಅರ್ಥ. ಅದಕ್ಕೆ ಏನು ಅರ್ಥ ಹೇಳ್ತಾರೆ, ಉಳಿದವರು ವ್ಯಾಖ್ಯಾನಕಾರರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಬೇರೆ ಭಿನ್ನವಾದ ಅರ್ಥಗಳಿಗೆ ಅವಕಾಶ ಇರುವಂಥ ಶ್ಲೋಕನೂ ಅದೇನಲ್ಲ, ಸಹಜವಾದ ಶ್ಲೋಕವೇ ಆಗಿದೆ. ಆದರೂ ಕೆಲವೊಂದು ಬಾರಿ ಬೇರೆ ಬೇರೆ ವ್ಯಾಖ್ಯಾನಕಾರರು, ಭಕ್ತರು ಅದನ್ನೇನು ಹೇಳಿರ್ತಾರೆ ಅಂತ ಅನ್ನೋದನ್ನು ನೋಡಬೇಕು. ಶ್ರೀಧರ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಹೆಚ್ಚಿನ ವಿಚಾರ ಏನಿಲ್ಲ. ಅನುವೃತ್ತಿ ಅಂತಿದೆಯಲ್ಲ, ಅನುವೃತ್ತಿ ಅನ್ನೋದಕ್ಕೆ ಕೆಲವರು ಸೇವಾ ಅಂತ ಅರ್ಥ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಅನುವೃತ್ತಿ ಅಂದರೆ ಶ್ರೀಧರರು ಹೇಳುವಂತೆ ಅನುಗಮನ, ನಿನ್ನನ್ನು ನಾವು ಅನುಸರಿಸಿದರೆ ನಾವು ಕೃತಾರ್ಥರಾದೆವು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ವೀರರಾಘವರು ತವ ಅನುವೃತ್ಯ ಅಂದರೆ ಸೇವೆಯ ಅಂತ ಅರ್ಥ ಮಾಡಿದ್ದಾರೆ. ವೀರರಾಘವರಿಗೆ ಈ ಶ್ಲೋಕ ನೋಡಿದಾಗ ಶ್ವೇತಾಶ್ವತರ ಉಪನಿಷತ್ತಿನ ಕೆಲವು ಮಾತುಗಳು ನೆನಪು ಬಂದಿವೆ. ಪತಿಂ ಪತೀನಾಂ ಪರಮಂ ಪರಸ್ತಾತ್ ಅಂತ ಶ್ವೇತಾಶ್ವತರ ಉಪನಿಷತ್ತು. ಎಲ್ಲ ಒಡೆಯರಿಗೂ ದೊಡ್ಡ ಒಡೆಯ. ತಮ್ಮ ದೈವತಾನಾಂ ಪರಮಂಚ ದೈವತಂ, ಅದು ಶ್ವೇತಾಶ್ವತರ ಉಪನಿಷತ್ತು. ಎಲ್ಲ ದೇವತೆಗಳಿಗಿಂತಲೂ ದೊಡ್ಡ ದೇವತೆ ಅಂತ ಅದರ ಅಭಿಪ್ರಾಯ.
ನತಸ್ಯ ಕಶ್ಚಿತ್ ಪತಿರಸ್ತಿ ಲೋಕೆ ನಚೇಷಿತ ನೈವಚ ತಸ್ಯ ಲಿಂಗಂ ಶ್ವೇತಾಶ್ವತರ ಉಪನಿಷತ್ತು. ಅವನಿಗೆ ಒಡೆಯನು ಯಾರೂ ಇಲ್ಲ, ಅವನನ್ನು ಆಳುವವನೂ ಯಾರೂ ಇಲ್ಲ, ಅವನಿಗೊಂದೇನು ಲಿಂಗವೂ ಇಲ್ಲ, ಅವನನ್ನು ನಾವು ಸುಲಭವಾಗಿ ತಿಳಿಲಿಕ್ಕೆ ಸಾಧನವಾಗುವಂಥ ಲಿಂಗವೂ ಯಾವುದಿಲ್ಲ. ಯೋ ವೈ ವೇದಾಂಶ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹುಣೋತಿ ತಸ್ಮೈ ತಮ್ಮ ದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅಂತ ಶ್ವೇತಾಶ್ವತರ ಉಪನಿಷತ್ತಿನ ಒಂದು ಪೂರ್ಣ ಶ್ಲೋಕ. ಇದು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿರುವಂಥ ಒಂದು ಶ್ಲೋಕ. ಇಲ್ಲೆಲ್ಲ ಮೊದಲನೇ 1-2 ಅಧ್ಯಾಯಗಳಲ್ಲಿ ಇದೇ ಸ್ಕಂದದಲ್ಲಿ ಇಲ್ಲೆಲ್ಲ ಇತ್ಯಾದಿ ಶ್ರುತ್ಯರ್ಥಂ ಅನುಸಂಧಾಯ ಊಚು. ಆ ಎಲ್ಲ ದ್ವಾರಕೆಯ ಪ್ರಜೆಗಳು ಆ ಭಗವಂತನನ್ನು ಹೀಗೆ ಭಾವಿಸುವಾಗ ಈ ಎಲ್ಲ ಶ್ರುತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವನನ್ನು ಉಪಾಸನೆ ಮಾಡಿದ್ರಂತೆ. ಮಾತಾ ಪಿತಾ ಭ್ರಾತಾ ನಿವಾಸ ಶರಣಂ ಸುಹೃದ್ ಗತಿರ್ ನಾರಾಯಣ ಅಂತ. ಇದು ಸುಬಾ ಅಂತ ಹಾಕಿದ್ದಾರೆ. ಪ್ರಾಯ ಸುಬಾಲ ಉಪನಿಷತ್ತು, ಜಾಬಾಲ ಉಪನಿಷತ್ತು ಅಂತ ಏನೇನು ಕೆಲವು ಉಪನಿಷತ್ತುಗಳಿವೆ. ಉಳಿದದ್ದು ನನಗೆ ಗೊತ್ತಾಯಿತು. ಶ್ವೇತಾ ಅಂದರೆ ಶ್ವೇತಾಶ್ವತರ ಉಪನಿಷತ್ತು, ಸುಬಾ ಅಂದರೆ ಸುಬಾಲ ಉಪನಿಷತ್ತು ಅಂತ ಯಾವುದೋ ಒಂದು ಇದ್ದಿರಬಹುದು. ಮತ್ತು ಯಾರಿಗಾರು ಅದ್ರ ಗಮನಕ್ಕೆ ಬಂದರೆ, ನಿಮಗೆ ಅದೇನು ಸುಬಾವು ಅಂತ ಗಮನಕ್ಕೆ ಬಂದರೆ ನನಗದನ್ನು ಹೇಳಬೇಕಷ್ಟೆ. ಅಲ್ಲಿ ಬಂದಿದೆ ಹೀಗೆ: ತಾಯಿ ತಂದೆ, ನೀನು ನಮಗೆ ನಿವಾಸನೂ ಹೌದು, ನೀನೇ ನನ್ನ ಮನೆ ಅಂತ. ನಿವಾಸ ಶರಣಂ ಸುಹೃತ್, ಶರಣ ಅಂದರೆ ರಕ್ಷಕ ಅಂತ ಅರ್ಥ. ಇದು ವೀರರಾಘವರು ನೆನಪು ಮಾಡಿಕೊಂಡಂಥ ವೇದವಾಕ್ಯಗಳು. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಹೆಚ್ಚಿಂದೇನು ಕಾಣಿಸೋದಿಲ್ಲ. ಅನುವೃತ್ತಿ ಅಂದರೆ ಅನುವರ್ತನ ಅಂತಷ್ಟೇ ಅರ್ಥ ಬರೀತಾರೆ. ಮುಂದೆ ಇಷ್ಟೆಲ್ಲ ಅರ್ಥಗಳು ನೋಡಿದ್ವಿ. ಇದಕ್ಕೆ ವಿಷ್ಣು ತೀರ್ಥರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನಾವೀಗ ನೋಡಬೇಕು. ನಾನೀಗಾಗಲೇ ಹೇಳಿದೆ, ಇದು ಭಾಗವತ ಸಾರೋದ್ಧಾರದಲ್ಲಿ 222ನೇ ಶ್ಲೋಕ ಸಂಖ್ಯೆ ದೃಷ್ಟಿಯಿಂದ ಅಧ್ಯಾತ್ಮ ಪ್ರಕರಣದಲ್ಲಿ ಬಂದಿರುವಂಥ ಒಂದು ಶ್ಲೋಕ ಇದು. ಸರಿ, ನೀವು ಹೇಳಿದ್ದು ಸುಬಾಲ ಉಪನಿಷತ್ತು ಅಂತ ಉಪನಿಷತ್ತಿದೆ. ಅದರಲ್ಲಿ ನೀವು ಇದನ್ನು ಈ ಉಪನಿಷತ್ತು ಇಂಥದ್ದೊಂದು ಉಪನಿಷತ್ತಿದೆ ಅಂತ ತೋರಿಸಿದ್ದು ಅನುಕೂಲ ಆಯಿತು. ಅದರದು ಅದೇ ಶ್ಲೋಕ ಅಲ್ಲೆಲ್ಲೋ ಹುಡುಕಬೇಕಷ್ಟೆ, ಮುಂದೆ ಬೇರೆ ಕಡೆ ಎಲ್ಲಾದರೂ ಅಂಥ ಕಡೆ ಈ ಶ್ಲೋಕ ಬಂದಿರಬಹುದು. ಅವರು ಅದನ್ನು ಆ ಶ್ಲೋಕದ ನಂಬರ್ ಕೂಡ ಹಾಕಿದ್ದಾರೆ. ಮತ್ತೊಂದು ಸರಿ ಅದನ್ನು ನಾವು ನೋಡಬೇಕು. ಇಂಥ ಕೆಲವು ಉಪನಿಷತ್ತುಗಳ ಬಗ್ಗೆ ಕೆಲವು ವಿವಾದನೂ ಇದೆ. ಅದ್ರ ಬಗ್ಗೆ ಹರಿಯೋದಲ್ಲ, ಹೇಗೆ ಆ ಉಪನಿಷತ್ತನ್ನು ಪ್ರಮಾಣ ಅಂತ ನಂಬಬೇಕೆ ಬೇಡವೆ ಅಂತ ಅನ್ನೋದ್ರ ಬಗ್ಗೆ. ಇಲ್ಲಿ ಅಂತೂ 108 ಉಪನಿಷತ್ತುಗಳಂತೂ ಇವೆ. ಅದನ್ನು ಮತ್ತೊಂದು ಸರಿ ನೋಡೋಣ. ಅಂತೂ ಸುಬಾಲ ಉಪನಿಷತ್ತಿನಿಂದ ಅಂಥ ಒಂದು ಮಾತನ್ನು ಉದ್ಧರಿಸಿದ್ದಾರೆ ವೀರರಾಘವರು. ಸುಲಲಿತ ಭಾಗವತದಲ್ಲಿ ಅಧ್ಯಾತ್ಮ ಪ್ರಕರಣದಲ್ಲಿ ಅದು ಬರ್ತದೆ ಅಂತ ಹೇಳಿದೆ. ಶ್ರೀಕೃಷ್ಣೋ ವಿಜಯತೆ ಅವ್ರೇನು ವ್ಯಾಖ್ಯಾನ ಮಾಡಿದ್ದಾರೆ, ವಿಷ್ಣು ತೀರ್ಥರ ವಾಕ್ಯಗಳನ್ನೇ ನೋಡಬೇಕು ಅಂತ. ಆ ವಾಕ್ಯಗಳನ್ನೇ ಕೆಲವು ಸರಿ ನಡುವೆ ಓದೋದಕ್ಕೆ ನನಗೆ ಹೀಗೆ ಉದ್ದೇಶ ಇರ್ತದೆ. ಕನ್ನಡದ ಅನುವಾದ ನೋಡ್ತೇವೆ, ಇಲ್ಲ ಅಂತಲ್ಲ. ಆ ಮೂಲ ಸಂಸ್ಕೃತ ವ್ಯಾಖ್ಯಾನಕಾರದ ವಿಜಯಧ್ವಜರ ಯಾದವಾರ್ಯರ ವಿಷ್ಣು ತೀರ್ಥರ ವಾಕ್ಯಗಳನ್ನೇ ನೋಡುವುದಕ್ಕೆ ಈ ಒಂದು ಕಾರಣ ಇರ್ತದೆ. ವಾಕ್ಯಗಳನ್ನ ಅವ್ರೇನು ಕಂಪೋಸ್ ಮಾಡಿರ್ತಾರಲ್ಲ, ಭಾಗವತದಿಂದ ಆರಂಭಿಸಿ, ಭಾಗವತದಲ್ಲಿ ವೇದವ್ಯಾಸರ ಶಕ್ತಿ ತುಂಬಿರ್ತದೆ, ಆಚಾರ್ಯರ ಶಕ್ತಿ ಭಾಗವತ ತಾತ್ಪರ್ಯದಲ್ಲಿ ತುಂಬಿರ್ತದೆ. ಮತ್ತು ಈ ಭಾಗವತ ರಚನೆ ಆದಾಗಿಂದಲೂ ಇವತ್ತಿನವರೆಗೂ ಪಾಠ ಪ್ರವಚನದಲ್ಲಿ ಅದೇನು ಬಂದಿದೆ, ಪಾಠ ಪ್ರವಚನ ಮಾಡಿದ ಎಲ್ಲ ಜ್ಞಾನಿಗಳ ಕಂಪೋಸ್ ಮಾಡಿದ ವ್ಯಕ್ತಿಯ, ಅದನ್ನು ಪಾಠ ಪ್ರವಚನ ರೂಪದಲ್ಲಿ ಬಳಕೆಗೆ ತಂದ ವ್ಯಕ್ತಿಯ ವಿಲ್ ಪವರ್ ಎಲ್ಲ ಅದರಲ್ಲಿ ತುಂಬಿಕೊಂಡಿರ್ತದೆ. ಹಾಗಾಗಿ ಅದೇ ವಾಕ್ಯಗಳನ್ನು ನೋಡಿದರೆ ಹೆಚ್ಚು ಚೆನ್ನಾಗಿರ್ತದೆ. ಏವಂ ದೈವಾಲ್ಲಬ್ಧೋ ಬಿಂಬೋಪಾಸಕೋ ಗುರು ಬಿಂಬೋಪದೇಶಂ ಕರಿಷ್ಯನ್ ತಸ್ಯ ಅಂತರಂಗಂ ಅಧ್ಯಾತ್ಮ ಪ್ರಾವಣ್ಯಮಿತಿ ತತ್ಪ್ರಾಪ್ತಯೇ ಅಧ್ಯಾತ್ಮ ಉಪದೇಶತಿ ವಿಶೇಷ ಜಿಜ್ಞಾಸವೇ ಶಿಷ್ಯಾಯ. ಈ ನಮಗೆ ಒಬ್ಬ ಸ್ವರೂಪ ಗುರು ಅಂತಿರ್ತಾನೆ, ಅವನು ನಮಗೆ ದೈವಾಲ್ಲಬ್ಧ, ನಾವೇನು ಮಹಾಪ್ರಯತ್ನ ಮಾಡಿದ್ದೀವಿ ಅಂತಲ್ಲ, ಇಂಥ ಒಬ್ಬ ಶಿಷ್ಯನಿಗೆ ಜ್ಞಾನೋಪದೇಶ ಮಾಡಿ ಅವನು ಕೂಡ ತನ್ನ ಸಾಧನೆಯನ್ನು ಪೂರ್ಣ ಮಾಡ್ಕೋಬೇಕಾಗಿರ್ತದೆ. ಅವನ ಸಾಧನೆಯಲ್ಲಿ ಅದು ಸೇರಿರ್ತದೆ. ಮತ್ತು ದೈವ ಪ್ರಯತ್ನದಿಂದ ಅಂಥ ಗುರು ಸಿಕ್ಕಿರ್ತಾನೆ, ಬಿಂಬೋಪಾಸಕನಾದ ಗುರು. ಅವನು ನಮಗೆ ಬಿಂಬೋಪದೇಶಂ ಕರಿಷ್ಯನ್, ಇನ್ನು ಮುಂದೆ ಬಿಂಬೋಪಾಸನೆ ಹೇಗೆ ಮಾಡಬೇಕು ಅಂತ ಹೇಳ್ತಾನೆ. ಅದೊಂದು ದೀರ್ಘವಾದ ಪ್ರಕ್ರಿಯೆ.
ಅದರವರೆಗೆ ಅನೇಕ ಹಂತಗಳನ್ನು ನಾವೇ ದಾಟಿರ್ತೇವೆ. ಈ ಶಿಷ್ಯನ ಅಂತರಂಗ ಮನಸ್ಸು ಅದು ಅಧ್ಯಾತ್ಮದಿಂದ ತುಂಬಬೇಕು, ಅಧ್ಯಾತ್ಮದ ಚಿಂತನೆಗಳಿಂದ ತುಂಬಬೇಕು. ಅದಕ್ಕಾಗಿ ವಿಶೇಷ ಜಿಜ್ಞಾಸವೇ ಶಿಷ್ಯಾಯ, ವಿಶೇಷ ಜಿಜ್ಞಾಸೆಯನ್ನು ಹೊಂದಿದಂತಹ ಶಿಷ್ಯನಿಗೆ ಈ ಒಂದು ಪ್ರಕರಣವನ್ನು ಪ್ರಾರಂಭ ಮಾಡ್ತಾನಂತ. ಹಿಂದಿನ ಪ್ರಕರಣದಲ್ಲಿ ಗುರುಭಕ್ತಿ ಹರಿಭಕ್ತಿಂ ಜನಯತಿ ಇತ್ಯುಕ್ತಂ. ಗುರುಭಕ್ತಿ ಇದ್ದರೆ ಅದರಿಂದ ಹರಿಭಕ್ತಿ ಬರ್ತದಂತ ಹಿಂದಿನ ಪ್ರಕರಣಗಳಲ್ಲಿ ಬಂದಾಗಿದೆ. ಆ ಹರಿಭಕ್ತಿ ಇನ್ನೂ ಪುಟ ಕಾಣಬೇಕಾದ್ರೆ, ಅದು ವೈಶಿಷ್ಟ್ಯವನ್ನು ಕಾಣಬೇಕಾದ್ರೆ ಸಾಧನ ವಿಶೇಷ ಆಗಬೇಕು. ಎಲ್ಲ ಸಾಧನೆಗಳನ್ನು ಮಾಡಿದಾಗಲೇ ಆ ಭಕ್ತಿ ಮುಂದುವರಿತದೆ. ಅದಕ್ಕೆ ತತ್ರ ಆದಾವಾಹ ಭವಾಯತೆ. ಆಚಾರ್ಯರ ದೃಷ್ಟಿಕೋನ ಬೇರೆ ಇರ್ತದೆ ಭಾಗವತವನ್ನು ವ್ಯಾಖ್ಯಾನ ಮಾಡುವಾಗ. ಮಧ್ವಾಚಾರ್ಯರು ಪ್ರಕರಣಕ್ಕನುಸಾರವಾಗಿ ಇವರು ವ್ಯಾಖ್ಯಾನ ಮಾಡ್ತಿರೋದ್ರಿಂದ ಅಂಥದ್ದೊಂದೇನೋ ಆಲೋಚನೆ ಬಂದಿದೆ ಅವರಿಗೆ. ಹೀಗೆ ಭಗವಂತನನ್ನು ಉಪಾಸನೆ ಮಾಡುವಂತ ಹೇಳ್ತಿದ್ದಾನೆ ಆ ಗುರು ಶಿಷ್ಯನಿಗೆ. ಹೇ ವಿಶ್ವಭಾವನ, ಜಗದ್ ಉದ್ಭವಾದಿಪ್ರದ ಅಂತ, ಉದ್ಭವ ಮೊದಲಾದ 8 ಕೊಡುವಂತ ವಿಷ್ಣು ತೀರ್ಥರು ಅದನ್ನು ವ್ಯಾಖ್ಯಾನಿಸಿದ್ದಾರೆ. ನಹ ಭವಾಯ ಭಕ್ತ್ಯಾದಿರೂಪ ಮಂಗಲಾರ್ಥಂ ಭವ. ಭವ ಅಂದರೆ ಭದ್ರ, ಮಂಗಳ ಎಲ್ಲ ಥರದ ಅರ್ಥ ಮಾಡಿದ್ದಾರೆ. ನಮ್ಮ ಒಟ್ಟಾರೆ ನಮ್ಮ ಸದ್ಗತಿಯಲ್ಲಿ, ಆ ಸದ್ಗತಿ ಅದು ಆ ಕಡೆ ಇರಲಿ, ಅದಕ್ಕಿಂತ ಮುಖ್ಯ ನಾವು ಮೊದಲು ಮಾಡಬೇಕಾದ ಸದ್ಗತಿ ಸಿಗಬೇಕಾದ್ರೆ ಅದಕ್ಕೆ ನಾವು ಮಾಡಬೇಕಾದದ್ದು ಭಕ್ತಿ ಜ್ಞಾನ. ಭಕ್ತ್ಯಾದಿ ರೂಪ ಮಂಗಲಾರ್ಥಂ, ಭಕ್ತಿ ಜ್ಞಾನ ಎಂಬ ಮಂಗಳಗಳನ್ನು ನಾವು ಅದನ್ನು ಹೆಚ್ಚು ವಿಸ್ತರಿಸಿದರೆ ಶ್ರವಣ ಮನನ ಜಿಜ್ಞಾಸ, ಶ್ರವಣ ಮನನ ಮತ್ತು ಧ್ಯಾನ ಅಂತ 3 ಏನಿವೆ, ಯಾವುದನ್ನು ಬ್ರಹ್ಮ ಜಿಜ್ಞಾಸ ಅಂತ ಕರೀತಾರೆ, ಆ 3 ನಮಗೆ ಮಂಗಳ. ಈಗ ಆ ಶ್ರವಣ ಮನನದಲ್ಲೇ ಭಕ್ತಿ ಇತ್ಯಾದಿಗಳು ಸೇರ್ಕೊಂಡಿರ್ತವೆ. ಇಂಥದನ್ನು ಕೊಡುವವನು ನೀವು, ಆ ಭಕ್ತಿಯಾದಿ ಮಂಗಳಗಳನ್ನು ನಮಗೆ ಕೊಡುವಂಥವನಾಗು. ನಿನ್ನ ಅನುವೃತ್ತಿ ಅಂದರೆ ಸೇವಾ. ಭಕ್ತಿಯ ಅನುವೃತ್ತಿ ಅಂದರೆ ಸೇವಾ ಅಂತ ಅಷ್ಟೇ ಬರೆದ್ರು, ಅನುಸರಿಸಿ ಸೇವಾ ಅಂತ ಅರ್ಥ. ನಮ್ಮ ಯೋಗ್ಯತಾನುಸಾರವಾಗಿ ಭಕ್ತಿಯಾದಿ ಪೂರ್ವಕವಾದ ಸೇವಾ. ವಯಂ ಕೃತಿನಃ ಪ್ರಾಪ್ತ ಪುರುಷಾರ್ಥಾ ಬಭೂವಿಮ. ಮುಂದೆ ಮೋಕ್ಷ ಪುರುಷಾರ್ಥ, ಅದಕ್ಕಿಂತ ಮುಂಚೆ ಧರ್ಮ ಕಾಮಗಳೆಂಬ ಪುರುಷಾರ್ಥ. ಈಗಂತೂ ಪುರುಷಾರ್ಥ ಅಂದರೆ ಸದ್ಯ ನಮಗೆ ಶ್ರವಣ ಮನನ ಮಾಡುವ ಅವಕಾಶ ಬಂದರೆ ಅದೇ ದೊಡ್ಡ ಪುರುಷಾರ್ಥ. ನಹ ಅಸ್ಮಾಕಂ ಸರ್ವೇಷಾಂ, ನಮಗೆಲ್ರಿಗೂ ಕೂಡ ನೀನು ಪರಮ ದೈವತವಾಗಿದ್ದಿ. ದೈವತಂ ತ್ರಿವಿಧಾಪಿ ದೇವತ, 3 ವಿಧವಾದ ದೇವ ನೀನಾಗಿದ್ದಿ ಅಂತ ಅವ್ರು ಹೇಳ್ತಾರೆ. ಕುಲಗುರು, ಇಷ್ಟದೈವ, ಹೀಗೆ ಎಲ್ಲ ದೇವತೆಯೂ ಕೂಡ ನೀನಾಗಿದ್ದಿ ಅಂತ ಅದರ ಅರ್ಥ ಇದ್ದಿರಬೇಕು. ನ ಕೇವಲಂ ದೈವಂ, ದೈವ ಮಾತ್ರ ಅಲ್ಲ, ಸದ್ಗುರುಶ್ಚ, ಗುರುವು ನೀನಾಗಿದ್ದಿ. ಯಾಕೆಂದರೆ ಸನ್ ಕೃಪಾರುತ್ವಾದಿ ಗುಣವಿಶಿಷ್ಟ ಗುರುಶ್ಚ, ಭಕ್ತನ ಮೇಲೆ ಶಿಷ್ಯನ ಮೇಲೆ ಕೃಪೆಯಿಂದ ಅವನಿಗೆ ಜ್ಞಾನೋಪದೇಶ ಮಾಡುವಂಥ ಗುರುವನ್ನೇ ಸದ್ಗುರು ಅಂತ ಹೇಳ್ತಾರೆ. ತ್ವಮೇವ ಪಿತಾ ಮಾತಾ ಆತ್ಮನ ಸ್ವಯಮೇವ ನಿರ್ನಿಮಿತ್ತಂ ಸುಹೃತ್. ಇದು ಯಾದವಾರ್ಯರು ವ್ಯಾಖ್ಯಾನ ಮಾಡಿದ ಧಾಟಿಯಲ್ಲೇ ಇದೆ. ತನ್ನ ಇಚ್ಛೆಯಿಂದ ಆತ್ಮನ ಸ್ವೇನೈವ ಸುಹೃತ್ ಅಂತ ಅಷ್ಟೇ ಮಾಡಿದ್ದಾರೆ ಯಾದವಾರ್ಯರು. ತೇನೈವ ನಿರ್ನಿಮಿತ್ತಂ, ಸ್ವಾಭಾವಿಕವಾಗಿ ಆತ್ಮ ಅಂದರೆ ಹೀಗಿನ ಪ್ರಾಯ ಅರ್ಥ ಮಾಡ್ಬೋದು. ಆತ್ಮ ಅಂದರೆ ಆತ್ಮ ಸುಹೃತ್ ಅಂದರೆ ಗೆಳೆಯ, ಅದು ಭಗವಂತನಿಗೆ ವಿಶೇಷಣ. ಆತ್ಮನ ಸುಹೃತ್ ಅಂದರೆ ಆತ್ಮ ಅಂದರೆ ಪರಮಾತ್ಮ, ಅದಂತೂ ಹೌದೇ ಹೌದು. ಆತ್ಮ ಅಂದರೆ ಜೀವಾತ್ಮ ಅಂತಲೂ ಅರ್ಥ ಇಟ್ಕೊಂಡ್ರೆ ಆತ್ಮಭ್ಯಾಮ್ ಸುಹೃತ್. ಆತ್ಮನ ಸುಹೃತ್ ಅಂತ ಮಾಡಿದರೆ ಏಕವಚನ ಆಗ್ತದೆ, ಬರೇ ಭಗವಂತಂದಾಗ್ತದೆ. ಆತ್ಮಭ್ಯಾಮ್ ಅಂತ ದ್ವಿವಚನ ಮಾಡಿಕೊಂಡ್ರೆ ನಮಗೆ ಪ್ರತಿಬಿಂಬರಾಗಿ ನಮ್ಮ ಯೋಗ್ಯತಾನುಸಾರವಾಗಿ, ಬಿಂಬನಾಗಿ ಅವನ ಮಹಾತ್ಮಕ್ಕನುಗುಣವಾಗಿ ಅವನು ಸುಹೃತ್. ಅಂತೂ ಬಿಂಬ ಪ್ರತಿಬಿಂಬ ಸಂಬಂಧ ಅನ್ನೋದು ಹಿಂದಿನಿಂದಲೂ ಇದೆ, ಅನಾದಿ ಕಾಲದಿಂದಲೂ ಇದೆ. ಸೃಷ್ಟಿಗೆ ಯಾವಾಗಲೂ ಒಮ್ಮೆ ಬಂದಿರಬಹುದು. ಆದರೆ ಆತ್ಮಭ್ಯಾಮ್ ಸುಹೃತ್, ನಮ್ಮ ಯೋಗ್ಯತಾನುಸಾರವಾಗಿ ಅವನ ಮಹಾತ್ಮಕ್ಕನುಗುಣವಾಗಿ ಅಂತ ದ್ವಿವಚನ ಮಾಡಿದರೂ ತೊಂದರೆ ಇಲ್ಲ. ನಿರ್ನಿಮಿತ್ತಂ ಸುಹೃತ್ ಪತಿ ಸ್ವಾಮೀಚ ಅನೇನ ಪಿತೃತ್ವಾದ್ಯನೇಕ ವಿಧ ಸಂಬಂಧಾಧಿಕಂ ಅವಶ್ಯಮನುಸಂಧೇಯಮಿತಿ ಸೂಚಿತಂ ಭವತಿ. ಯಾವುದೋ ಒಂದು ಅನುಸಂಧಾನ ಅಲ್ಲ, ಎಲ್ಲ ರೀತಿಯಾದ ಅನುಸಂಧಾನವನ್ನು ಭಗವಂತನನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಭರ್ತೃತ್ವ ಒಂದನ್ನು ಬಿಟ್ಟರೆ, ಗಂಡ ಅನ್ನೋ ಒಂದು ಉಪಾಸನೆಯನ್ನು ಬಿಟ್ಟರೆ ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಥರದ ಎಲ್ಲ ಥರದ ಉಪಾಸನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಬಿಂಬೋಪಾಸಕ ಗುರು
ತಾನೇನು ಬಿಂಬೋಪಾಸನೆಯಲ್ಲಿ ಒಂದು ಪ್ರಗತಿ ಸಾಧಿಸಿದ್ದಾನೆ, ಅದನ್ನು ಶಿಷ್ಯನೂ ಸಾಧಿಸಲಿ ಅಂತ ಶಿಷ್ಯನ ಮೇಲೆ ಕರುಣೆಯಿಂದ ಕೊಡುವಂಥ ಮೊದಲನೇ ಉಪದೇಶ ಇದು ಅಂತ ಪುರಾಣಿಕಾಚಾರ್ಯ ನಮ್ಮ ಗುರುಗಳು ಅದನ್ನು ಆ ಥರ ಬರೀತಾರೆ. ಲೋಕೋತ್ತರ ಪಿತಾ, ಲೋಕೋತ್ತರ ರಕ್ಷಕ, ಲೋಕೋತ್ತರ ಮಾತೆ, ಲೋಕೋತ್ತರ ಸಖ ನೀನಾಗಿದ್ದಿ ಅಂತದರ ತಾತ್ಪರ್ಯ. ಅಸಾಧಾರಣ್ಯೇನ ಪಿತೃತ್ವಾದಿ ಸ್ಮೃತವು ತದುಪಾಸನೇವ ನಿಯಮ ನ ಅನ್ಯತ್ರ ಅಂತ ಒಂದು ವಾಕ್ಯ ವಿಷ್ಣು ತೀರ್ಥರು ಬರೆದಿದ್ದಾರೆ. ಆದರೆ ಅದಕ್ಕೆ ಪುರಾಣಿಕಾಚಾರ್ಯ ಅನುವಾದ ಮಾಡಿಲ್ಲ. ನಮಗೆ ಭಗವಂತ ಸಾಮಾನ್ಯವಾಗಿ ತಂದೆ, ಪ್ರದ್ಯುಮ್ನಾದಿಗಳಿಗೆ ವಿಶೇಷವಾಗಿ ತಂದೆ, ಮತ್ತು ಕೆಲವರಿಗೆ ವಿಶೇಷವಾಗಿ ಗಂಡನೂ ಆಗಿರ್ತಾನೆ, ಕೆಲವರಿಗೆ ವಿಶೇಷವಾಗಿ ಅಜ್ಜನೂ ಆಗಿರ್ತಾನಲ್ಲ. ಆ ನಿಯಮಗಳೇನಿದೆ ಅದು ದೇವತೆಗಳಿಗೆ. ನಮಗೆ ಅಸಾಧಾರಣ್ಯನ ಅಲ್ಲದೆ ಹೋದರೆ ಸಾಧಾರಣ್ಯನ ಅಂತ ಮಾತಿನಿಂದ ಅರ್ಥ ಆಗ್ತದೆ. ಆದರೂ ಆ ಮಾತಿಗೆ ಪೂರ್ಣ ಅರ್ಥ ಆಗಲಿಲ್ಲ. ಮತ್ತೊಂದು ಸರಿ ಈ ಭಾಗವತದ ಸಾರೋದ್ಧಾರದ ಮತ್ತು ಕೆಲವು ಬೇರೆ ಕಡೆಯಲ್ಲಾದರೂ ವ್ಯಾಖ್ಯಾನಗಳಲ್ಲಿ ಏನಾದರೂ ಆ ಥರ ಮಾಡಿದರೆ ಅದನ್ನು ಮತ್ತೊಂದು ಬಾರಿ ನೋಡೋಣ. ಅಲ್ಲಿಗೆ ಈ ಮಾಘ ಶುಕ್ಲ ಪಕ್ಷದ ಏಕಾದಶಿ ದಿವಸ ನೀವೆಲ್ಲರೂ ಕೂಡ ಆ ಭಾಗವತದ 1ನೇ ಸ್ಕಂದದ 10ನೇ ಅಧ್ಯಾಯದ 44ನೇಯ ಶ್ಲೋಕದ ಶ್ರವಣ ಮಾಡಿದ್ದೀವಿ. ವೇದವ್ಯಾಸರ ಆಚಾರ್ಯರ ಮಾತುಗಳ, ವಿಜಯಧ್ವಜರ, ಯಾದವಾರ್ಯರ, ವಿಷ್ಣು ತೀರ್ಥರ ಚಿಂತನೆಗಳನ್ನು ಕೂಡ ನಾವು ಯಥಾಶಕ್ತಿ ಯಥಾಮತಿ ಕೇಳಿದ್ದೀವಿ. ಅದರೊಂದಿಗೆ ಈ 44ನೇ ಶ್ಲೋಕದ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಏನು ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.